ಎಸ್ಕೆ ವರ್ಡ್ ಯೂಟ್ಯೂಬ್ ಚಾನಲಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಎಸ್ಕೆ ವರ್ಡ್ ಯೂಟ್ಯೂಬ್ ಚಾನಲಿಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ, ನಿಮ್ಮೆಲ್ಲರಿಗೂ ರಾಯರ ಅನುಗ್ರಹ ದೊರೆಯಲಿ. ರಾಯರಿದ್ದಾರೆ ಎನ್ನುತ್ತಾ ಸರ್ ಥಾಮಸ್ ಮನ್ರೋ ಎಂಬ ಆಂಗ್ಲ ಅಧಿಕಾರಿಗೆ ರಾಯರ ದರ್ಶನವಿತ್ತು, ಮಂತ್ರಾಕ್ಷತೆಯ ಅನುಗ್ರಹ ಮಾಡಿತ್ತು. ಸರ್ ಥಾಮಸ್ ಮನ್ರೋ ಅವರಿಗೆ ಗುರುಗಳ ಅನುಗ್ರಹ ಯಾವ ರೀತಿ ಆಯಿತು? ಬ್ರಿಟಿಷ್ ಅಧಿಕಾರಿ ನಮ್ಮ ಭಾರತ ದೇಶಕ್ಕೆ ವ್ಯಾಪಾರಕ್ಕೆಂದು ಬಂದು ಇಲ್ಲೇ ತಳವೂರಿ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪಿಸಿದ್ದು ತಮ್ಮೆಲ್ಲರಿಗೂ ಗೊತ್ತೇ ಇದೆ. ತಮ್ಮ ತತ್ವಗಳಿಂದ ಹಿಂದೂಗಳ ಮೇಲೆ ಪ್ರಭಾವ ಬೀರಿದರು ಆಂಗ್ಲೇಯರು. ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಪ್ರವೇಶಿಸಿದ 150 ವರ್ಷದ ನಂತರ ಸರ್ ಥಾಮಸ್ ಮನ್ರೋ ಎಂಬ ಆಂಗ್ಲೇಯ ಈಸ್ಟ್ ಇಂಡಿಯಾ ಕಂಪನಿಯ ದೊಡ್ಡ ಅಧಿಕಾರಿ ಮಂತ್ರಾಲಯಕ್ಕೆ ಬಂದನು. ಆಗಿನ ಕಾಲದಲ್ಲಿ ರಾಜಗುರುಗಳು ಕೊಟ್ಟಿದ್ದ ಮಾನ್ಯಗಳು ಸರಿಯಾದ ವ್ಯಕ್ತಿಗಳಿಂದ ಅನುಭವದಲ್ಲಿ ಇವೆಯೇ ಇಲ್ಲವೇ ಎಂದು ಕಂಪನಿಯು ತಪಾಸಣೆ ನಡೆಸುತ್ತಿತ್ತು. ಈ ಮನ್ರೋ ಸಾಹೇಬನು ಮದ್ರಾಸ್ ಅಧಿಪತ್ಯದ ಅಧಿಪತಿಯಾಗಿದ್ದನು. ಬಳ್ಳಾರಿಯಲ್ಲಿ ಬಿಡಾರ ಹೂಡಿ ಮಂತ್ರಾಲಯ ವಿಚಾರವಾಗಿ ತನಿಖೆ ಮಾಡಲು ಹೊರಟನು. ಮಠದ ಸುಪ್ಪತ್ತಿನಲ್ಲಿರುವ ಮಠದ ಆಸ್ತಿಗಳನ್ನು ಮುಟ್ಟುಗೋಲು ಮಾಡಬೇಕೆಂದು ಈಸ್ಟ್ ಇಂಡಿಯಾ ಕಂಪನಿಯು ಆದೇಶವನ್ನು ಹೊರಡಿಸಿತ್ತು. ಅದಕ್ಕೋಸ್ಕರ ಅವನು ಮಂತ್ರಾಲಯಕ್ಕೆ ಬಂದಿದ್ದನು. ಆಗ ಜೊತೆಗೆ ಬಂದಿದ್ದ ಕೆಳಗಿನ ಅಧಿಕಾರಿಗಳೆಲ್ಲ ಹಿಂದೂಗಳೇ ಆಗಿದ್ದು ಮಠವನ್ನು ಹೇಗಾದರೂ ಉಳಿಸಿಕೊಳ್ಳಬೇಕೆಂದು ಅವರೆಲ್ಲ ಒದ್ದಾಡ್ತಾ ಇದ್ರಂತೆ. ಆವಾಗ ಆಂಗ್ಲೇಯನ ಎದುರು ಹೇಳುವ ಧೈರ್ಯವಿರಲಿಲ್ಲ ಅವರಿಗೆ. ಅಧಿಕಾರಕ್ಕೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಹಿಮೆಯನ್ನು ಅವರು ತೋರಿಸ್ತಾರೆ. ಅವರು ಬೃಂದಾವನದಲ್ಲಿ ಜೀವಂತ ಇರೋದನ್ನು ಅವರಿಗೆ ಬ್ರಿಟಿಷ್ ಅಧಿಕಾರಿಗಳೇ ಇವರು ವಿವರಿಸ್ತಾರೆ. ಇದನ್ನು ಕೇಳಿ ನಕ್ಕು ಅಧಿಕಾರಿಯು, ನನಗೂ ಸಾಧು ಸಂತರಲ್ಲಿ ನಂಬಿಕೆ ಇದೆ. 150 ವರ್ಷದ ಹಿಂದೆ ಜೀವಂತ ಸಮಾಧಿಗಳಿಗಿಳಿದ ಯೋಗಿಯೊಬ್ಬರು ಇನ್ನೂ ಇದ್ದಾರೆ ಎಂದು ಹೇಳುತ್ತಿರುವುದು ಸೋಜಿಗವಾಗಿದೆ ಅಂತ ಹೇಳಿ ಆ ಮನ್ರೋ ಅಧಿಕಾರಿ ನಗ್ತಾರೆ. ಭಾರತೀಯರಾದ ನೀವು ಮೂಢನಂಬಿಕೆಯಿಂದ ಎಲ್ಲ ನಂಬುತ್ತೀರಿ. ನಾವು ಸ್ವಂತ ದರ್ಶನ ಮಾಡಿದ ಮೇಲೆ ಮಂತ್ರಾಲಯ ಗ್ರಾಮದ ವಿಚಾರವನ್ನು ಆಂಗ್ಲ ಪ್ರಭುತ್ವಕ್ಕೆ ತಿಳಿಸುತ್ತೇವೆ ಎಂದನು. ಅಲ್ಲಿ ವಾತಾವರಣ ನೋಡಿ ದಿಗ್ಭ್ರಾಂತನಾದನು. ಆತನು ಪಾದರಕ್ಷೆಗಳನ್ನು ಟೋಪಿಯನ್ನು ಕಳಚಿ ಜವಾನನ ಕೈಗಿಟ್ಟು ಪ್ರಾಕಾರವನ್ನು ಪ್ರವೇಶಿಸಿ ಬೃಂದಾವನದ ಮುಂದೆ ಬಂದು ನಿಂತ್ಕೊಳ್ತಾನೆ. ಆಗ ಮನ್ರೋಗೆ ಏನಾಯಿತು? ಇದ್ದಕ್ಕಿದ್ದಂತೆ ಸೈನ್ಯ ಪದ್ಧತಿಯಂತೆ ಕಾಲು ಜೋಡಿಸಿ ಎದೆಯುಬ್ಬಿಸಿ ವಂದನೆ ಸಲ್ಲಿಸಿ ಹಿಂದೂಗಳಂತೆ ಕೈ ಜೋಡಿಸಿ ವಿನೀತನಾಗಿ ತಲೆ ತಗ್ಗಿಸಿ ನಿಲ್ತಾನೆ. ಅದನ್ನು ನೋಡಿ ಸುತ್ತಲಿದ್ದವರಿಗೆಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಮನ್ರೋ ಮುಖದಲ್ಲಿ ಪರಮಾದ್ಭುತ ನೋಡಿ ಅಚ್ಚರಿ ಕಾಣುತ್ತಿದೆ. ಆತನು ಏನೋ ಅಸ್ಪಷ್ಟವಾಗಿ ಬಡಬಡಿಸುತ್ತಿದ್ದಾನೆ. ಎಲ್ಲರಿಗೂ ಆ ಥರ ಅನ್ನಿಸ್ತಿರುತ್ತೆ. ಪಕ್ಕದಲ್ಲಿರುವವರಿಗೆ ಕಾಣದೆ ತನಗೆ ಮಾತ್ರ ಕಾಣುತ್ತಿರುವುದು ಆತನಿಗೆ ಇನ್ನೂ ಆಶ್ಚರ್ಯವಾಗುತ್ತೆ. ಏಕದೃಷ್ಟಿಯಿಂದ ನೋಡುತ್ತಿರಲು ಮಿಂಚಿನ ಗೊಂಚಲೊಂದು ಮಿಂಚಿದಂತಾಗಿ ಬೃಂದಾವನವು ಇಬ್ಬಾಗವಾಗಿ ತೇಜೋರಾಶಿಯ ಮಧ್ಯದಿಂದ ದಿವ್ಯ ಮಂಗಳ ರೂಪರಾದ ಶ್ರೀರಾಯರು ಮನ್ರೋ ಅವರಿಗೆ ದರ್ಶನ ಕೊಟ್ಟು ಮಠದ ಆಸ್ತಿಯನ್ನು ವಶಪಡಿಸಿಕೊಳ್ಳಬಾರದು ಎಂದು ಆದೇಶ ನೀಡಿ ಮಂತ್ರಾಕ್ಷತೆಯನ್ನು ಅನುಗ್ರಹಿಸಿ ಅದೃಶ್ಯರಾಗ್ತಾರೆ. ಆವಾಗೂ ಕೂಡ ಅಲ್ಲಿ ಇನ್ನೂ ಒಂದು ರಾಯರ ಮಹಿಮೆ ಏನು ಅಂದರೆ, ಮನ್ರೋಗೆ ಕನ್ನಡ ಬರ್ತಿರಲ್ಲ, ರಾಯರು ಇಂಗ್ಲೀಷ್ನಲ್ಲೇ ಅವರಿಗೆ ಮಂತ್ರಾಕ್ಷತೆಯನ್ನು ಕೊಟ್ಟು ಇಂಗ್ಲೀಷ್ನಲ್ಲೇ ಅವರು ಮಠವನ್ನು ವಶಪಡಿಸಿಕೊಳ್ಬಾರ್ದು ಅನ್ನೋದನ್ನ ಹೇಳ್ತಾರೆ. ಇದು ಕೂಡ ಮನ್ರೋಗೆ ತುಂಬ ಆಶ್ಚರ್ಯವಾಗುತ್ತೆ. ಅದಾದ ನಂತರ ಪಕ್ಕದಲ್ಲಿ ನಿಂತವರಿಗೆಲ್ಲರಿಗೂ ಯಾರಿಗೂ ಗುರುದರ್ಶನವಾಗಿರಲ್ಲ, ಅವರಿಗಷ್ಟೇ ಆಗಿರುತ್ತೆ. ಅದು ಗುರುಗಳು ಕರುಣಿಸಿದ್ದ ಮಂತ್ರಾಕ್ಷತೆಯಿಂದ ಭೋಜನ ತಯಾರಿಸಿ ಭಕ್ತಿಯಿಂದ ಸ್ವೀಕರಿಸಿದನು. ಕೆಲ ದಿನಗಳಲ್ಲೇ ಮದ್ರಾಸಿನ ರಾಜ್ಯಪಾಲರಾದ ಅಧಿಕಾರಿ ಇಂಗ್ಲೆಂಡ್ಗೆ ಹೋಗಲು ಆ ಸ್ಥಾನಕ್ಕೆ ಮನ್ರೋ ಅವರು ನೇಮಿತರಾಗ್ತಾರೆ. ಗುರುರಾಜರ ಆದೇಶದಂತೆ ಮಂತ್ರಾಲಯ ಶ್ರೀಮಠದ ಆಸ್ತಿ
ಎಂದು ಮನ್ರೋ ಮದ್ರಾಸು ಗೆಜೆಟ್ನಲ್ಲಿ ಬರೆದಿಟ್ಟು ಅದು ಶಾಶ್ವತವಾಗಿ ಅನುಭವಕ್ಕೆ ಶ್ರೀಮಠಕ್ಕೆ ಬರುವಂತೆ ಮಾಡಿ ಹೋಗಿರುವುದು ಈಗಲೂ ನಾವು ನೋಡಬಹುದು. ಇದು ಸತ್ಯ. ನಾವು ಭಾರತೀಯರು ದೇವರು, ಧರ್ಮ, ಆಚಾರ ಸಂಹಿತೆಗಳಲ್ಲಿ ನಂಬಿಕೆ ಇಟ್ಟವರು. ಆದ್ದರಿಂದ ಗುರುಗಳ ಮಹಿಮೆಯನ್ನು ಕೊಂಡಾಡುವುದು ಸ್ವಾಭಾವಿಕ. ಆದರೆ ನಮ್ಮವನಲ್ಲದ ವಿಧರ್ಮೀಯವನಾದ ವಿದೇಶಿ ಬ್ರಿಟಿಷ್ ಸಾಮ್ರಾಜ್ಯದ ಓರ್ವ ಉಚ್ಚ ಅಧಿಕಾರಿ, ದೊಡ್ಡ ಮಟ್ಟದ ಅಧಿಕಾರಿ ಸರ್ ಥಾಮಸ್ ಮನ್ರೋನಂಥವರು ಬೃಂದಾವನವನ್ನು ಸೇರಿ 150 ವರ್ಷಗಳ ನಂತರವೂ ಜೀವಂತವಾಗಿ ದರ್ಶನವಿತ್ತು ಮಾತನಾಡಿ ಮಂತ್ರಾಕ್ಷತೆಯನ್ನು ಕೊಟ್ಟು ಅನುಗ್ರಹಿಸಿದರೆಂದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆಯನ್ನು ಎತ್ತಿ ತೋರುವ ಮಹಾ ಪ್ರಮಾಣವಾಗಿದೆ. ಮನ್ರೋ ಸಾಹೇಬರಿಗೆ ಗುರುಗಳು ತೋರಿದ ಈ ಮಹಿಮೆಯು ಅತ್ಯಂತ ಮಹತ್ವಪೂರ್ಣ ಘಟನೆ ಎಂದು ಧಾರಾಳವಾಗಿ ಹೇಳಬಹುದು. ಹೀಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಸ್ವಪರ ಜಾತಿ ಮತ ಭೇದವಿಲ್ಲದೆ ಆಗುವುದೆಂಬುದಕ್ಕೆ ಮನ್ರೋ ಉದಾಹರಣೆಯೇ ಸಾಕು ಅಲ್ಲವೇ ಸ್ನೇಹಿತರೆ? ನನ್ನ ಚಾನಲ್ನ ಪ್ರಥಮವಾಗಿ ನೋಡುತ್ತಿದ್ದರೆ ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡೋದನ್ನ ಮರಿಬೇಡಿ. ನಿಮ್ಮೆಲ್ಲರಿಗೂ ರಾಯರ ಅನುಗ್ರಹ ದೊರೆಯಲಿ. ಧನ್ಯವಾದಗಳು.